ಬಂದ ಮೇಲೆ ಗೊತ್ತಾಗ್ತದೆ. ನನಗೆ ಮುದ್ದೇನಹಳ್ಳಿಗೆ ಹೋದಾಗ ಮುದ್ದೇನಹಳ್ಳಿದೆ ದೊಡ್ಡ ಕಷ್ಟ ಅಂದ್ಕೊಂಡೆ. ಮಂಚನಹಳ್ಳಿಗೆ ಹೋದಾಗ ಅದು ಇನ್ನೂ ಕಷ್ಟ ಅಂದ್ಕೊಂಡೆ. ಗೊಲ್ಲಹಳ್ಳಿ ಪಂಚಾಯತಿ ಚಿಕ್ಕಬಳ್ಳಾಪುರ ಕೂದಲೆಳೆ ದೂರದಲ್ಲಿದೆ. ಏನು ಅಭಿವೃದ್ಧಿ ಆಗಿದೆ, ಏನು ಡೆವಲಪ್ ಆಗಿದೆ. ಈ ಊರಿಗೆ ಸ್ವಾತಂತ್ರ್ಯ ಒಂದು ವಾಟರ್ ಫಿಲ್ಟ್ರ್ ಹಾಕ್ಸೋಕ್ಕಾಗಲಿಲ್ವ ಸರ್ಕಾರದ ಕೈಯಲ್ಲಿ? ಯಾವುದೇ ಸರ್ಕಾರಗಳಿರಲಿ ಒಂದು ವಾಟರ್ ಫಿಲ್ಟ್ರ್ ಕೊಡ್ಸೋಕ್ಕಾಗಲಿಲ್ವ? ಒಂದು ರೋಡ್ ಹಾಕ್ಸೋಕ್ಕಾಗಲಿಲ್ವ? 15 ವರ್ಷ ಆಗಿದೆ ಈಗ ಹಾಳಾಗಿ. ನಾನು ಹೇಳಿ ಇದೆಲ್ಲ ಮಾಡದೇ ಇರೋ ನಾನು ಮತ್ತೆ ಹೇಳ್ತಿದ್ದೀನಿ, ಚಿಕ್ಕಬಳ್ಳಾಪುರದಲ್ಲಿ MG ರೋಡಲ್ಲ BB ರೋಡಲ್ಲ ಆ ಕಡೆ ಈ ಕಡೆ ಒಂದು 4 ಫ್ಲೋರ್ ಬಿಲ್ಡಿಂಗ್ ಕಟ್ಬಿಟ್ಟಾಗೋ ನಾನು ಕಟ್ಟಿದ್ದೆ ಅಭಿವೃದ್ಧಿ ಅಂದರೆ ಅದು ಅಲ್ವೇ? ಈಗ ನನಗೆ ಬರೋ ಅನುದಾನದಲ್ಲಿ ನಾನು ಯಾವುದೋ ಒಂದು 4 ಫ್ಲೋರ್ ಬಿಲ್ಡಿಂಗ್ ಕಟ್ಬಿಟ್ಟು ನೋಡಿ ನಾನೇ ತಂದೆ ಅಂತ ಅಲ್ವಾ? ನಾನು ಹೇಳೋದು ಒಂದು 50 ಕೋಟಿ ಅಲ್ಲಿ ಯಾವುದೋ ಬಿಲ್ಡಿಂಗ್ ಮೇಲೆ ಹಾಕೋ ಬದಲು ಈಗ ಭಾಳಷ್ಟು ಜನ ಏನಂದರೆ ಕಾಣಿಸೋದು ಕಟ್ಟು ನಾನು ಹೇಳೋದು ಅಂಥದ್ದು ಮಾಡೋಕ್ಕಾಗುತ್ತೆ ಅಲ್ಲ ಗೊತ್ತಿಲ್ಲ. ಒಂದಷ್ಟು ಜನ ಊರುಗಳಿಗೆ ರೋಡ್ಗಳು, ಫಿಲ್ಟ್ರ್ಗಳು, ವಾಟ್ರು ಇವೆಲ್ಲ ತುಂಬ ಚೆನ್ನಾಗಿದೆ. ಸರ್, ಚಿಕ್ಕಬಳ್ಳಾಪುರದಲ್ಲಿ ಬಹಳಷ್ಟು ಟೂರಿಸಂ ಡೆವಲಪ್ಮೆಂಟ್ ಆಗಿದೆ. ಬಟ್ ಯಾಕೆ ಸರ್ ಗ್ರಾಮೀಣ ಭಾಗದಲ್ಲಿ ಇದೇನಾಗಿದೆ ಈ ಕಡೆ ಬಂದ್ಬಿಟ್ಟಿದೆ? ಟೂರಿಸಂಗೆ ಲಿಂಕ್ ಮಾಡಬೇಕಿದೆ. ಈಗ ಆವಲು ಬೆಟ್ಟ ಇದೆ, ಆವಲು ಬೆಟ್ಟ ಟೂರಿಸಂ ಫೌಂಡೇಶನ್ ಅಲ್ವಾ? ಅದೇ ಈಶಾ ಫೌಂಡೇಶನ್ ಆ ಕಡೆ ಇದೆ. ಈ ಕಡೆ ಈಶಾ ಫೌಂಡೇಶನ್ ಆದಮೇಲೆ ಇದು ಇರೋದ್ರಿಂದ ಸ್ವಲ್ಪ ಇದು ರಿಮೋಟೆಸ್ಟಲ್ಲೇ ಇದೆ. ಬಟ್ ಆದರೂ ಪ್ರಯತ್ನ ಪಡ್ತೀವಿ ಸರ್ ಓವರಾಲ್ ಡೆವಲಪ್ ಮಾಡಿ. ಸರ್, ಈ ಎರಡು ಮೀಟಿಂಗ್ ಮಾಡಿದ್ರೆ ಅಭಿವೃದ್ಧಿ ಆಗಲ್ಲ, ಜನ ಮೀಟ್ ಮಾಡಿದ್ರೆ ಅಭಿವೃದ್ಧಿ ಆಗಲ್ಲ. ಎಲ್ಲರೂ ಮೀಟಿಂಗ್ಗಳು ಮಾಡಿ 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 ಕಡಿದು ಕಟ್ಟೆ ಹಾಕಿ ದುರ್ಗಶ್ರೀ ಗ್ರ್ಯಾಂಡಲ್ಲಿ ಟೀ ಕುಡ್ಕೊಂಡು ಕೂತಿದ್ದಾರೆ ಅಲ್ವಾ? ನಾನು ದುರ್ಗಶ್ರೀ ಗ್ರ್ಯಾಂಡಲ್ಲಿ ಟೀ ಕುಡಿಯಲ್ಲ, ದುರ್ಗಾ ಮಹೇಶ್ವರಿ ಆಶೀರ್ವಾದದಿಂದ ಹಳ್ಳಿಗೆ ಬರ್ತಾ ಇದ್ದೀನಿ. ಸರ್, ಈ 2 ಗ್ರಾಮಗಳಿಗೆ ವಾಟರ್ ಫಿಲ್ಟರ್ ಇದೆಯಾ ಸರ್? ಇಲ್ಲ ಈ ಊರಿಗೂ ಇಲ್ಲ, ಹೋಗಿದ್ವಲ್ಲ ಅಲ್ಲೂ ಇಲ್ಲ. ಇವರು ಒಟ್ಟಾರೆ ಈ ಪಂಚಾಯತಿಯಲ್ಲಿ ಎಲ್ಲೂ ಇಲ್ಲ. ನಿನ್ನೆ ನೀವು ಹೇಳಿದ್ರೆ ಒಂದು ಹಳ್ಳಿಯಲ್ಲಿ ನೋಡಿದೆ, ಬಟ್ ಅದು ಸ್ವಲ್ಪ ಸಮಸ್ಯೆ ಇತ್ತು. ಅದು ಸರಿ. ನಾನು ಇವತ್ತು 5 ಗಂಟೆಗೆ IBL ಇವತ್ತು ಒಂದು ಎಲ್ಲ ಕೆಲವರೆಲ್ಲ ಬಂದಿದ್ರು. 5 ಗಂಟೆಗೆ ಅಲ್ಲಿ ಮೀಟಿಂಗ್ ಇಟ್ಟಿದ್ದೆ. ನನಗೆ ಬೆಳಗ್ಗೆ 3-3:30 ಎದ್ದ ಅಭ್ಯಾಸ. ಇದು ನನಗೆ ಮೊದಲಿಂದ ನಾವು ಸಿದ್ಧಗಂಗೆ ಮಠದಲ್ಲಿ ಓದಿರೋದು. ನಮ್ಮ PT ಮಾಸ್ಟ್ರು 3:30-4 ಗಂಟೆಗೆ ಹೊಡೆದು ಎಪ್ಸೋರು. 4 ಗಂಟೆಗೆ ಓಡೋಗಿ ಸ್ನಾನ ಮಾಡಿ 5 ಗಂಟೆಗೆ ರೆಡಿಯಾಗಿ ಪ್ರೇಯರ್ಗೆ ಬರ್ತಿದ್ವಿ. ಅದು ಆವಾಗ ಅಭ್ಯಾಸ ಮಾಡಿಸಿದ್ದಾರೆ ನಮ್ಮ MR ಮಾಸ್ಟ್ರು ಸಿದ್ಧಗಂಗೆ ಮಠದಲ್ಲಿ. ನಾವು 6 ಗಂಟೆಗೆ ಡೈಲಿ ಪ್ರೇಯರ್ ಕೊಡ್ತಿದ್ವಿ. ಅದು ಅಭ್ಯಾಸ ನಿರಂತರವಾಗಿ ಹಂಗೆ ಬಂದುಬಿಟ್ಟಿದೆ. ಈಗಲೂ ಅದು ಎಷ್ಟೊತ್ತಿಗೆ ನಿದ್ದೆ ಮಾಡಿದ್ರು 3:30-4ಕ್ಕೆ ಎಚ್ಚರಿಕೆ ಆಗೇ ಆಗುತ್ತೆ. ಹಳ್ಳಿಗಳಿಗೆ ಬರ್ತಾ ಇದ್ದೀವಿ. ಬೆಳಗ್ಗೆ ಬಂದರೆ ಆಫೀಸರ್ಸು ಜನ, ನಾನೇನಂದರೆ ಮತ್ತೆ ಅವ್ರು ಕೂಲಿ ಕೆಲಸಕ್ಕೆ ಹೋಗ್ಬೇಕಾಗುತ್ತಲ್ಲ, MLA ಹೊಸ್ತಾಡು ಅಂತ ಕೂಲಿ ಕೆಲಸ ಬಿಡೋಕ್ಕಾಗಲ್ಲ. ಮತ್ತು ನನಗೆ ಅರ್ಥ ಆಗಿದ್ದೇನೆಂದರೆ ಇದು ಮನೆನೂ ಹೋದ್ರೇ ಇಲ್ಲಿ ಕಷ್ಟ ಸಾಲ್ವ್ ಮಾಡೋಕ್ಕಾಗೋದು. ಬಟ್ ಅದಕ್ಕೆ ಪೇಷನ್ಸ್ ಆಗಿ ಸುತ್ತಾ ಇದ್ದೀನಿ ಸರ್. ನಮ್ಮ ಪ್ರದೀಪ್ ಈಶ್ವರ್ ಅವರ ಒಂದು MLA ಟೆಸ್ಟ್ ಸೀರೀಸ್ ಅಂತ ಹೇಳ್ಬಿಟ್ಟು 96 ಯೂನಿಟ್ಗಳಿಗೆ 96 ದಿನಾನೂ ಪ್ಲಾನ್ ಮಾಡಿ ಪರೀಕ್ಷೆಯನ್ನು ಪ್ರತಿದಿನ ಒಂದೊಂದು ಪರೀಕ್ಷೆ ಅಂತ ಮಾಡಿದ್ವಿ. ಈಗಾಗಲೇ ಇದು ಇವತ್ತು ಕೊನೆಯ ದಿನ ಪರೀಕ್ಷೆ ನಡೀತಾ ಇದೆ. ಈಗಾಗಲೇ ಪ್ರತಿ ಟೀಚರ್ಸ್ ಕೈಯಲ್ಲೂ ನಾವು ಮಾಡಿರ್ತಕ್ಕಂಥ ಪೇಪರ್ಸನ್ನು, ಕ್ವಶನ್ಸ್ನ ಮತ್ತು ಎಕ್ಸಾಮಿನೇಷನ್ ಬಂದಿರತಕ್ಕಂಥ ಕ್ವಶನ್ಸ್ನ ಟ್ಯಾಲಿ ಮಾಡಿ ಹೇಳಿದ್ದಾರೆ. 55ರಿಂದ 60 ಅಂಕಗಳು ನಾವು ಏನು ಕ್ವಶನ್ಸನ್ನ ತಯಾರಿ ಮಾಡಿದ್ವಿ ಅದೇ ಪ್ರಶ್ನೆಗಳೇ ಬಂದಿದೆ. ಹಾಗಾಗಿ ಮಕ್ಕಳು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಈಗ ತಾನೇ BO ಸಾಹೇಬರು ಟೆಲಿಫೋನ್ ಮಾಡಿ ಈಗ ಹೇಳಿದ್ರು ನನಗೆ, ಈ ಥರ ಏನು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇಂಪ್ಲಿಮೆಂಟ್ ಏನು ಮಾಡಿದ್ದಾರೆ ನಮ್ಮ MLA ಸಾಹೇಬರು, ಅದೇ ರೀತಿಯಲ್ಲಿ ಪ್ರತಿ ಯೂನಿಟ್ಗೂ ಥ್ರೂಔಟ್ ಕರ್ನಾಟಕ ಪೂರ್ತಿ ಟೆಸ್ಟ್ಗಳನ್ನು ಮಾಡಲಿಕ್ಕೆ ಸರ್ಕಾರ ಗಮನ ಸೆಳೆದಿದೆ. ಅದು ಅದರಂತೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಒಂದು ಆರ್ಟಿಕಲ್ನು ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಈಗ BO ಸಾಹೇಬರು ಹೇಳಿದ್ರು, ಸಾಹೇಬರಿಗೆ ತಿಳಿಸಿ ಅಂತ ಹೇಳಿದ್ರು. ಹಾಗಾಗಿ ನಾನು ಪ್ರದೀಪ್ ಈಶ್ವರ್ ಸರ್ಗೆ ನಮ್ಮ ಚಿಕ್ಕಬಳ್ಳಾಪುರ ಜನತೆಯ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನಾವು ಖಾಸಗಿ ವಿದ್ಯಾಸಂಸ್ಥೆಯಲ್ಲಿ ಹೆಂಗೆ ಫಲಿತಾಂಶ ಕೊಡ್ತೀವಿ ಅಂದರೆ ಮಗುನ ಆವತ್ತೇ ಓದಿಸ್ತೀವಿ. ಇದು ಓದಬೇಕು ಅಂದರೆ ಎಕ್ಸಾಮ್ ಟೆಸ್ಟ್ ಇದ್ರೆ ಓದ್ತಾರೆ. ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ನಾವು ಡೈಲಿ ಎಕ್ಸಾಮ್ ಇಡಬಾರ್ದು ಅಂತ ನಾನು ಅರ್ಧ ವರ್ಷದ ಸಿಲೆಬಸ್ ಮುಗಿಸಿ ನಮ್ಮ ನಾಗಭೂಷಣ್ ಸರ್ ಈಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವ್ರನ್ನ ಇನ್ಚಾರ್ಜ್ ಮಾಡಿ 50% ಸಿಲೆಬಸ್ ಮೇಲೆ 48 ಎಕ್ಸಾಮ್, 46 ಎಕ್ಸಾಮ್, 48 ಎಕ್ಸಾಮ್. ಮತ್ತು ಅಕ್ಟೋಬರಿಂದ ನವೆಂಬರ್, ಡಿಸೆಂಬರ್, ಜಾನ್ವರಿಗೆ ಮುಗಿದಿದ್ದು 48 ಎಕ್ಸಾಮ್. ಒಟ್ಟು 96 ಎಕ್ಸಾಮು ಟೈಮ್ ಟೇಬಲ್ ಹಾಕಿದ್ವಿ. ಡೈಲಿ ಎಕ್ಸಾಮ್ ನಡೆಸಿದ್ವಿ, ಡೈಲಿ ಇಂಟರ್ ಸ್ಕೂಲ್ ಎವ್ಯಾಲ್ಯೂಷನ್ ಮಾಡಿಸಿದ್ವಿ. ಇದು ಮಾಡಿದ್ವಿ. ಇದು ಯಶಸ್ವಿಯಾಗಿ ನಡೀತಿತ್ತು ಅಂತ ನಾನು ಮಾನ್ಯ ಮಧು ಬಂಗಾರಪ್ಪ ಸಾಹೇಬ್ರಿಗೆ, ಕಮಿಷನರೇಟ್ಗೆ ಆವಾಗ ಸಂದರ್ಭ ಸಿಕ್ಕಿದಾಗೆಲ್ಲ ಹೇಳ್ತಿದ್ದೆ, ಸರ್ ಹಿಂಗೆ ಮಾಡ್ತಿದ್ದೀನಿ ಅಂತ ಹೇಳಿದ್ದೆ. ಅವರು ಹೇಳಿದ್ರು ಇದು ಎಫೆಕ್ಟಿವ್ ಆಗಿ ಹೇಗೆ ಮಾಡೋದು ಅಂತ ಚರ್ಚೆ ಮಾಡಿದ್ವಿ. ಬಟ್ ಈಗ ಅದು ರಾಜ್ಯ ಮಟ್ಟದಲ್ಲೂ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ತೀರ್ಮಾನ ಸದ್ಯಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಮೋಸ್ಟ್ಲಿ ಅದು ಎಷ್ಟು ಟೆಸ್ಟ್ಗಳು ಇಡ್ತಾರೆ, ಎಷ್ಟು ಪರೀಕ್ಷೆ ಇಡ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ನಾವಂತೂ ಇಲ್ಲಿ 96 ಎಕ್ಸಾಮ್ ಇಟ್ಟಿದ್ದೀವಿ. ಬಟ್ ಇದೊಂದು ಒಳ್ಳೆ ಬೆಳವಣಿಗೆ. ನೆಕ್ಸ್ಟ್ ಬ್ಯಾಚ್ ಮಕ್ಕಳಿಗೆ ಅಟ್ಲೀಸ್ಟ್ ಗೌರ್ಮೆಂಟಿಂದ ಪಬ್ಲಿಕ್ ಲೆವೆಲಲ್ಲಿ ಅವಾಗ ಎಕ್ಸಾಮ್ ಮಾಡ್ತಾರೆ ಅಂತ ನನಗೆ ತಿಳಿದು ಬಂದಿದೆ. ನಾನು ಸರ್ಕಾರಕ್ಕೆ ಧನ್ಯವಾದ ತಿಳಿಸ್ತೇನೆ. ಚಿಕ್ಕಬಳ್ಳಾಪುರ ಮಾಡೆಲ್ ಆಗಿದೆ ಎಲ್ಲ. ಈಗ ನಮ್ಮೂರಿಗೆ ನಮ್ಮ ಶಾಸಕ ನೋಡ್ಕೊಳ್ಳಿ, ಇವತ್ತಲ್ಲ ನಾಳೆ
ಕರ್ನಾಟಕದ ಎಲ್ಲ MLAಗಳು ಇದನ್ನು ಫಾಲೋ ಮಾಡ್ತಾರೆ. ನಮಸ್ತೆ ಚಿಕ್ಕಬಳ್ಳಾಪುರ ಫಾಲೋ ಮಾಡ್ತಾರೆ ಅಲ್ವಾ ಸರ್? ನಾನೇ ಯಾಕೆ ಮಾಡ್ತಿದ್ದೀನಿ ಅಂದರೆ ಏನೋ ಐಡಿಯಾಸು ಬ್ರಿಲಿಯಂಟು, ನಾನೇನು ಹೆವಿ ಟಾಪರು ಅದೆಲ್ಲ ಅಲ್ಲ. ಮನಸ್ಸಲ್ಲಿ ನನಗೆ ನೋವು ಗೊತ್ತು, ಹಸಿವಿನ ಬೆಲೆ ಗೊತ್ತು, ಕಣ್ಣೀರಿನ ವ್ಯಾಲ್ಯೂ ಗೊತ್ತು, ಒಂಟಿತನದ ಏಕಾಂತದ ಅನಾಥ ಪ್ರಜ್ಞೆಯ ಕಾಳಜಿ ಹೇಗಿರುತ್ತೆ ಅಂತ ನನಗೆ ಗೊತ್ತು. ಆ ಕಾರಣಕ್ಕೆ ಇದು ಸುತ್ತಾ ಇದ್ದೀನಿ. ಬಟ್ ಇದು ಸುತ್ತಿ ಎಲ್ಲರ ಕಷ್ಟ ಕೇಳಿ ಅವ್ರನ್ನ ಸ್ಪಂದಿಸ್ತೀವಿ. ನಾನು ಚಿಕ್ಕಬಳ್ಳಾಪುರ ಜನತೆಗೆ ಹೇಳೋಕ್ಕೆ ಇಷ್ಟಪಡೋದಿಷ್ಟೇ, ನಿಮ್ಮ ಕಷ್ಟಕ್ಕೆ ನಿಮ್ಮ ಮನೆ ಮಗನಾಗಿ ನಾನು ಊರೂರು ಸುತ್ತೀನಿ. ಇನ್ನೂ ಒಂದು 200 ವಿಲೇಜ್ ಇದೆ, ದಯವಿಟ್ಟು ಎಲ್ಲರೂ ಸ್ವಲ್ಪ ಸಹಕಾರ ಕೊಡಿ. ಎಲ್ಲ ಹಳ್ಳಿಗೂ ಬರ್ತೀನಿ, ನಿಮ್ಮ ಕಷ್ಟ ಕೇಳ್ತೀನಿ. ನಿಮ್ಮ ಫ್ಯೂಚರೇ ನನಗೆ ಮುಖ್ಯ. ನಾನು ಯಾವುದು ಪವರಿಂದ ನಾನು ಮತ್ತೆ ಹೇಳ್ತಿದ್ದೀನಿ, ನಾನು ಚಿಕ್ಕಬಳ್ಳಾಪುರಕ್ಕೆ ಪ್ರತಿ ಹಳ್ಳಿಗೆ ಓಟ್ ಕೇಳೋಕ್ಕೆ ಬರ್ತಾ ಇಲ್ಲ, ಕಷ್ಟ ಕೇಳೋಕ್ಕೆ ಬರ್ತಿದ್ದೀನಿ. ಪ್ರಾಯಶಃ ಕರ್ನಾಟಕ ರಾಜಕಾರಣದಲ್ಲಿ ಒಂದು ಹಳ್ಳಿಗೆ ಕಷ್ಟ ಕೇಳೋಕ್ಕೆ ಬರ್ತಿರೋ ಮೊದಲನೇ MLA ಅಂತ ನನ್ನ ಭಾವನೆ. ಚಿಕ್ಕಬಳ್ಳಾಪುರ ಎಲ್ಲದರಲ್ಲೂ ಮೊದಲು. 2 ಭಾರತ ರತ್ನ ಪ್ರಶಸ್ತಿ ಪಡೆದ ಜಿಲ್ಲೆಯ ದೇಶದ ಮೊದಲ ಜಿಲ್ಲೆ, 3 ಪದ್ಮಶ್ರೀ ವಿಭೂಷಣ ಬರೆದ ದೇಶದ ಮೊದಲ ಜಿಲ್ಲೆ, ಅನಾಥ ಹುಡುಗನನ್ನು ವಿಧಾನಸೌಧಕ್ಕೆ ಕಳಿಸ ದೇಶದ ಏಕೈಕ ಜಿಲ್ಲೆ ನನ್ನದು. ಇದು ಚಿಕ್ಕಬಳ್ಳಾಪುರ. ಥ್ಯಾಂಕ್ ಯು ಸರ್.